ಹಲೋ ಫ್ರೆಂಡ್ಸ್, ಇದು ಡಾಕ್ಟರ್ ಮಹೇಶ್. ಇವತ್ತು ನಾನು ಮ್ಯೂಕಾರ್ಮೈಕೋಸಿಸ್ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮ್ಯೂಕಾರ್ಮೈಕೋಸಿಸ್ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಟ್ ಈಸ್ ಒನ್ ಆಫ್ ದ ಫಂಗಲ್ ಡಿಸೀಸ್. ಇದನ್ನು ನಾವು ಶಿಲೇಂಧ್ರ ಅಂತಾನೂ ಕರಿತೀವಿ ಅಲ್ವಾ. ಸೊ ನಮ್ಮಲ್ಲಿ ಸಾಕಷ್ಟು ತರ ಬೇರೆ ಬೇರೆ ತರ ಡಿಸೀಸ್ ಬರುತ್ತೆ, ಲೈಕ್ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ. ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಇಲ್ಲ ವೈರಸ್ ಆಗಿರ್ಬೋದು, ಪ್ರೋಟೋಸೋವನ್ಸ್ ಆಗಿರ್ಬೋದು, ಇಲ್ಲ ಹೆಲ್ಮೆಂಥಸ್ ಆಗಿರ್ಬೋದು ಅಲ್ವಾ. ಬಟ್ ನಮಗೆ ಕೆಲವು ಡಿಸೀಸ್ ಬರುತ್ತೆ, ಅದು ಇವನ್ ಫಂಗಸ್ ಇಂದನೂ ಕೂಡ. ಈ ಫಂಗಸ್ ಆಕ್ಚುಲಿ ಏನು ಅಂದ್ರೆ ಸಾಮಾನ್ಯವಾಗಿ ಇವೆಲ್ಲ ಡಿಕಾಂಪೋಸರ್ಸ್ ಆರ್ ಸ್ಯಾಫ್ರೋಫೈಟ್ಸ್ ಅಂತ ಕರಿತೀವಿ. ದೇ ಆರ್ ಥರ್ಮೋಸ್ಟೇಬಲ್ ಡಿಕಾಂಪೋಸರ್ಸ್ ಆರ್ ಸ್ಯಾಫ್ರೋಫೈಟ್ಸ್ ಅಂತ ಕರಿತೀವಿ. ಅಂದ್ರೆ ದೇ ಮೇನ್ಲಿ ಇನ್ವಾಲ್ವ್ ಇನ್ ದ ಡಿಕಾಂಪೋಸಿಷನ್ ಪ್ರೋಸೆಸ್. ಯಾವ್ದಾದ್ರು ಒಂದು ಸತ್ತೋಗಿರೋಂಥ ಪ್ರಾಣಿ ಇಲ್ಲ ಉದುರೋಗಿರೋಂಥ ಎಲೆ, ಇದನ್ನೆಲ್ಲ ಏನ್ ಮಾಡೋದು, ಡಿಕಾಂಪೋಸ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್. ಕೆಲವು ಟೈಮಲ್ಲಿ ಇವೇನಾಗುತ್ತೆ, ಇದು ಪ್ಯಾಥೋಜೆನಿಕ್ ಆಗುತ್ತೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಇಲ್ಲಾಂದ್ರೆ ಯಾವುದೇ ಒಂದು ಪ್ರಾಣಿ ಇಲ್ಲಾಂದ್ರೆ ಯಾವುದೇ ಒಂದು ಗಿಡ ಇದಕ್ಕೆ ಇನ್ಫೆಕ್ಷನ್ ಮಾಡಿ ಅದಕ್ಕೂ ಕೂಡ ಡಿಸೀಸ್ ಕಾಸ್ ಮಾಡುವಂತ ಶಕ್ತಿ ಇದಕ್ಕಿದೆ. ಈಗ ಕೋವಿಡ್-19 ಪೇಷಂಟ್ಸ್ ಅಲ್ಲಿ ಸಾಕಷ್ಟು ಕಾಣಿಸ್ಕೊಂತಾ ಇರುವಂತ ಒಂದು ಇಂಪಾರ್ಟೆಂಟ್ ಫಂಗಲ್ ಡಿಸೀಸ್ ಯಾವುದು ಅಂದ್ರೆ ಮ್ಯೂಕಾರ್ಮೈಕೋಸಿಸ್. ಹಾಗಾದ್ರೆ ಮ್ಯೂಕಾರ್ಮೈಕೋಸಿಸ್ ಅಂದ್ರೆ ಏನು, ಅದು ಹೇಗೆ ಹರಡುತ್ತೆ, ಅದರಿಂದ ಏನೇನು ಕಾಯಿಲೆ ಬರುತ್ತೆ, ಏನೇನು ತೊಂದರೆ ಆಗುತ್ತೆ, ಹೇಗೆ ವಾಸಿ ಮಾಡ್ಕೊಳ್ಳೋದು, ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು, ಇದನ್ನೆಲ್ಲನೂ ಕೂಡ ಡಿಸ್ಕಸ್ ಮಾಡೋಣ. ವಾಚ್ ದಿಸ್ ವಿಡಿಯೋ. ಈ ಮ್ಯೂಕಾರ್ಮೈಕೋಸಿಸ್ ಅನ್ನೋದು ಒಂದು ಫಂಗಲ್ ಡಿಸೀಸ್. ದೋಸ್ ಆರ್ ದ ಡಿಸೀಸ್ ವಿಚ್ ಇಸ್ ಕಾಸ್ಡ್ ಬೈ ಕ್ಲೋಸ್ಲಿ ರಿಲೇಟೆಡ್ ಮೋಲ್ಡ್ಸ್ ಅಂತ ಕರಿತೀವಿ ನಾವು. ಸೊ ಮನೆಗೆ ಮೋಲ್ಡ್ಸ್ ಅಂದ್ರೆ ಬೂಸ್ಟ್ ಅಂತ ನಾವೇನು ಆಡ್ ಭಾಷೆಯಲ್ಲಿ ಕಲಿತೀವಿ. ನಮ್ಮನೇಲಿ ಕಿಚನ್ ಅಲ್ಲಿ ಇರುವಂತ ಕಾಯಿ ಮೇಲೆ ಏನ್ ಬ್ಲಾಕ್ ಕಲರ್ ಬೂಸ್ಟ್ ಬರುತ್ತೆ, ಇಲ್ಲ ತರಕಾರಿ ಮೇಲೆ ಬೂಸ್ಟ್ ಬರುತ್ತೆ, ಆಕ್ಚುಲಿ ಇದೇ ಆ ಫಂಗಸ್. 70% ಆಫ್ ಮ್ಯೂಕಾರ್ಮೈಕೋಸಿಸ್ ನಮಗೆ ಡಿಸೀಸ್ ಕಾಸ್ ಮಾಡುವಂತ ಒಂದು ಕಾಸಿಟಿವ್ ಏಜೆಂಟ್ ಯಾವುದು ಅಂದ್ರೆ ಅದು ಬಂದು ಸಾಮಾನ್ಯವಾಗಿ ರೈಸೋಪಸ್ ಆರಿಸೆ ಅಂತ ಕರಿತೀವಿ ನಾವು. ಈ ರೈಸೋಪಸ್ ಆರಿಸೆ ಇದೇನ್ ಮಾಡಿದೆ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಸೆಕ್ರೆಟ್ ಎ ಟಾಕ್ಸಿನ್, ದಟ್ ಈಸ್ ಮೈಕೋಟಾಕ್ಸಿನ್ ಕಾಲ್ಡ್ ರೈಸಾಕ್ಸಿನ್ ಆರ್ ರೈಸೋನಿನ್ಸ್ ಅಂತ. ಈ ರೈಸಾಕ್ಸಿನ್ ಆರ್ ರೈಸೋನಿನ್ ಏನ್ ಮಾಡುತ್ತೆ, ಸೊ ದಟ್ ನಮ್ಮ ಬಾಡಿ ಒಳಗಡೆ ಸೆಕ್ರೆಟ್ ಆಗಿ ನಮ್ಮಲ್ಲಿ ಇರುವಂತ ಟಿಶ್ಯೂಸ್ ಅವ್ರ ಜೀವಕಣ ಅಂತ ನಾವೇನ್ ಕರಿತೀವಿ ಅದನ್ನೆಲ್ಲ ಏನ್ ಮಾಡುತ್ತೆ, ಕೊಳಗಿಸುತ್ತೆ. ಆರ್ ಅದನ್ನ ನಾವು ಟಿಶ್ಯೂ ನೆಕ್ರೋಸಿಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಫಂಗಸ್ ಎಲ್ಲೆಲ್ಲಿರುತ್ತೆ? ದಿಸ್ ಫಂಗಸ್ ಇಸ್ ಯುಬಿಕ್ವಿಟಸ್. ಯುಬಿಕ್ವಿಟಸ್ ಅಂದ್ರೆ ಯೂನಿವರ್ಸಲ್. ಇದು ಗಾಳಿಯಲ್ಲಿ ಇರುತ್ತೆ, ನೀರಲ್ಲಿ ಇರುತ್ತೆ, ಓಕೆ, ನಿಮ್ಮ ಮನೆಯಲ್ಲಿ ಇರುತ್ತೆ, ಕಿಚನ್ ಅಲ್ಲಿ ಇರುತ್ತೆ, ಹಾಲಲ್ಲಿ ಇರುತ್ತೆ, ಈ ಒಂದು ಫುಡ್ ಅಲ್ಲಿ ಕೂಡ ಈ ಒಂದು ಫಂಗಸ್ ಇರುತ್ತೆ. ಮೇನ್ಲಿ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎಸೆಕ್ಷುಯಲ್ ಸ್ಪೋರ್ಸ್ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್. ಒಂದು ಎಸೆಕ್ಷುಯಲ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ಪೋರ್ಸ್ ಗಾಳಿಲೆಲ್ಲ ತೇಲ್ತಾ ಇರುತ್ತೆ, ಗಾಳಿಯಿಂದ ನೀರ್ಗೆ ಬರ್ಬೋದು, ಊಟ ಹಾಕಿದಂತ ಊಟಕ್ಕೆ ಬಿಡ್ಬೋದು. ನಾವ್ ಏನಾದ್ರು ಗಾಳಿ ತಗೊಬೇಕಾದ್ರೆ ಆ ಊಟದಲ್ಲಿ ಈ ಸ್ಪೋರ್ಸ್ ಇತ್ತು ಅಂದ್ರೆ, ನೀರಲ್ಲಿ ಸ್ಪೋರ್ಸ್ ಇತ್ತು ಅಂದ್ರೆ, ಈ ಸ್ಪೋರ್ಸ್ ನಮ್ಮ ದೇಹಕ್ಕೆ ಈಸಿಯಾಗಿ ಹೋಗಿ ನಮ್ಗೆ ಇನ್ಫೆಕ್ಷನ್ ಬರುವಂತ ಚಾನ್ಸಸ್ ಇದೆ. ನಾವೀಗ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆದ್ರೆ ಹೇಗೆ ನಮ್ಮ ಬಾಡಿ ಒಳಗಡೆ ಈ ಸ್ಪೋರ್ಸ್ ಹೋಗುತ್ತೆ. ನಾನು ನಿಮ್ಗೆ ಹೇಳಿದಾಗೆ ಇದು ಗಾಳಿಲಿ ಮತ್ತೆ ನೀರಲ್ಲಿ, ಓಕೆ, ಕಂಟಾಮಿನೇಟೆಡ್ ವಾಟರ್ ಆರ್ ಕಂಟಾಮಿನೇಟೆಡ್ ಏರ್ ಆರ್ ಕಂಟಾಮಿನೇಟೆಡ್ ಫುಡ್ ನೀವೇನಾದ್ರು ತಗೊಂಡ್ರೆ ಅದರೊಳಗಡೆ ಸ್ಪೋರ್ಸ್ ಇರುತ್ತೆ. ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಮ್ಮ ಬಾಡಿಯೊಳಗೆ ಈ ಸ್ಪೋರ್ಸ್ ಹೋಗಿ ಬೆಳೆಯೋಕೆ ಶುರು ಮಾಡುತ್ತೆ. ಈ ಮ್ಯೂಕಾರ್ಮೈಕೋಸಿಸ್ ಯಾವ ತರ ಜನಕ್ಕೆ ಬರುತ್ತೆ? ಸಾಮಾನ್ಯವಾಗಿ ಇಮ್ಯುನೋ ಕಾಂಪ್ರಮೈಸ್ಡ್ ಆರ್ ಇಮ್ಯುನೋ ಸಪ್ರೆಸಿವ್ ಕಂಡೀಷನ್ ಇರುವಂತ ಪೇಷಂಟ್ಸ್ಗೆ ಈ ಡಿಸೀಸ್ ಬರುವಂತ ಚಾನ್ಸಸ್ ತುಂಬಾ ಇದೆ. ಸೊ ಇಮ್ಯುನೋ ಕಾಂಪ್ರಮೈಸ್ಡ್ ಅಂದ್ರೆ ದೋಸ್ ಪೇಷಂಟ್ಸ್ ಹೂ ಆರ್ ಹ್ಯಾವಿಂಗ್ ಡಯಾಬಿಟಿಕ್ ಕಿಟೋಸಿಸ್, ರೈಟ್. ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಬರುವಂತ ಚಾನ್ಸಸ್ ಇರುತ್ತೆ. ಲೈಕ್ ಇಮ್ಯುನೋ ಸಪ್ರೆಸಿವ್, ಇಮ್ಯೂನ್ ಸಿಸ್ಟಮ್ ಡಸಂಟ್ ವರ್ಕ್ ಬಿಕಾಸ್ ಆಫ್ ಮೆಡಿಕೇಶನ್. ಈಗ ಕೋವಿಡ್-19 ನಲ್ಲಿ ನೀವು ತಗೊಂಡ್ರೆ ಸ್ಟಿರಾಯ್ಡ್ಸ್ ನ ಇಂಜೆಕ್ಟ್ ಮಾಡ್ತೀವಿ. ಈ ಸ್ಟಿರಾಯ್ಡ್ಸ್ ಏನ್ ಮಾಡುತ್ತೆ, ನಮ್ಮಲ್ಲಿ ಇರುವಂತ ಇಮ್ಯುನಿಟಿನ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಓಕೆ, ಸೊ HIV ಪೇಷಂಟ್ಸ್ ಅಲ್ಲಿ, ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಹಿಮೋಪೊಯಟಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಂಡಿರೋಂಥ ಪೇಷಂಟ್, ಇಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಂಡಿರೋಂಥ ಪೇಷಂಟ್ಸ್, ಇಂಥ ಇಮ್ಯುನೋ ಸಪ್ರೆಸಿವ್ ಪೇಷಂಟ್ ಕೂಡ ಈ ಒಂದು ಡಿಸೀಸ್ ಬರುವಂತ ಚಾನ್ಸಸ್ ತುಂಬಾ ಇದೆ. ಈಗ ಕ್ಲಾಸಿಫಿಕೇಶನ್ ಗೆ ಬರೋದಾದ್ರೆ ದೇರ್ ಆರ್ 5 ಕ್ಲಾಸಿಫಿಕೇಶನ್ ವಿಚ್ ಇಸ್ ಬೇಸ್ಡ್ ಆನ್ ದ anatomical sites and clinical manifestation. If the infection takes place with the nose and ಬ್ರೈನ್ ಬಂದ್ರೆ ರೈನೋಸೆರೆಬ್ರಲ್ ಮೈಕೋಸಿಸ್ ಅಂತ ಕರಿತೀವಿ. ಲಂಗ್ಸ್ಗೆ ಇನ್ಫೆಕ್ಷನ್ ಆದ್ರೆ ಪಲ್ಮನರಿ ಮೈಕೋಸಿಸ್ ಅಂತ ಕರಿತೀವಿ. ಲೈಕ್ ದಟ್ ಹೊಟ್ಟೆ ಮತ್ತೆ ಕರಳಿಗೆ ಆದ್ರೆ ಅದನ್ನ ನಾವು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಮೈಕೋಸಿಸ್ ಅಂತ ಕರಿತೀವಿ. ಲೈಕ್ ದಟ್ ಸ್ಕಿನ್ಗೆ ಏನಾದ್ರು ಇನ್ಫೆಕ್ಷನ್ ಆದ್ರೆ ಕ್ಯುಟೇನಿಯಸ್ ಮೈಕೋಸಿಸ್ ಅಂತ ಕರಿತೀವಿ. ಆರ್ ಎಲ್ಸ್ ಇಫ್ ದ ಇನ್ಫೆಕ್ಷನ್ ಸ್ಪ್ರೆಡ್ಸ್ ಫ್ರಮ್ ಪ್ರೈಮರಿ ಸೈಟ್ ಟು ಅದರ್ ಸೈಟ್ಸ್, ಒಂದು ಜಾಗದಿಂದ ಬೇರೆ ಬೇರೆ ಜಾಗಕ್ಕೆ ಹರಡೋದಾದ್ರೆ ಅದನ್ನು ನಾವು ಡಿಸೆಮಿನೇಟೆಡ್ ಮೈಕೋಸಿಸ್ ಅಂತ ಕರಿತೀವಿ. ಈಗ ನಾವು ಒಂದೊಂದೇ ಡಿಸೀಸ್ ಪ್ಯಾಥೋಜೆನೆಸಿಸ್ ಮತ್ತೆ ಸಿಂಪ್ಟಮ್ಸ್ ಮತ್ತೆ ಹೇಗೆ ನಾವು ಪ್ರಿವೆಂಟಿವ್ ಮೆಷರ್ಮೆಂಟ್ ತಗೊಬೇಕು, ಜೊತೆಗೆ ಟ್ರೀಟ್ಮೆಂಟ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಓಕೆ,
ಈಗ ನಾವು ರೈನೋ ಸೆರೆಬ್ರಲ್ ಮೈಕೋಸಿಸ್ ಬಗ್ಗೆ ಮಾತಾಡೋದಾದರೆ, ಓಕೆ, ದ ಮೇನ್ ಸಿಂಪ್ಟಮ್ಸ್ ಏನು ಇದರಲ್ಲಿ ಅಂದರೆ ಹೆಡ್ಏಕು, ಫೀವರ್, ಸೈನೋಸಿಟಿಸ್ ಆಗುತ್ತೆ. ಸೊ ಇಲ್ಲಿ ಸೈನೋಸಿಟಿಸ್ ಆಗುವಂಥ ಚಾನ್ಸಸ್ ಇದೆ ಸೈನಸಸ್ಸಲ್ಲಿ. ಆ್ಯಂಡ್ ದೆನ್ ಸೊ ಎರಿಥೆಮಾ ಆರ್ ರೆಡ್ನೆಸ್ ಆಫ್ ಸ್ಕಿನ್ ನಿಯರ್ ದ ಸೈನಸಸ್, ಇಲ್ಲಿ ಏನಾಗುತ್ತೆ ರೆಡ್ಡಿಶ್ ಆಗುತ್ತೆ. ಆರ್ ಎಲ್ಸ್ ಆರ್ಬಿಟ್ ಆಫ್ ದ ಐ, ಅದೆಲ್ಲ ಸಾಕೆಟ್ ಆಫ್ ದ ಐ, ಇಲ್ಲೆಲ್ಲ ಏನಾಗುತ್ತೆ ಕಣ್ಣು ಉಟ್ಕೊಳ್ಳೋಕೆ ಶುರು ಆಗುತ್ತೆ, ಕೆಂಪಗಾಗುತ್ತೆ. ಇದೆಲ್ಲ ಸಾಮಾನ್ಯ ನೀವು ನ್ಯೂಸ್ ಪೇಪರ್ಸಲ್ಲಿ, ಟಿ ವಿ ಚಾನಲ್ಸಲ್ಲಿ ನೋಡಿ. ದಟ್ ಇಸ್ ಕಾಲ್ಡ್ ಎರಿಥೆಮಾ ಆಫ್ ಸ್ಕಿನ್, ಓಕೆ, ನಿಯರ್ ದ ಐ ಆರ್ಬಿಟ್ ಆರ್ ಸೈನಸಸ್, ಇದು ಆಗುವಂಥ ಚಾನ್ಸಸ್ ಇರುತ್ತೆ. ಆರ್ ಎಲ್ಸ್ ನೆಕ್ರೋಸಿಸ್ ಆಫ್ ಪ್ಯಾಲೆಟ್, ಸಾಮಾನ್ಯವಾಗಿ ನೀವು ಬಾಯಿ ಓಪನ್ ಮಾಡಿದ್ರೆ ಹಾರ್ಟ್ ಪ್ಯಾಲೆಟ್ ಇದೆ, ಕರೆಕ್ಟ್ ಅಲ್ವಾ, ದವಡೆ ಮೇಲೆ. ಸೊ ಇಲ್ಲಿ ಏನಾಗುತ್ತೆ ಬ್ಲ್ಯಾಕ್ ಸ್ಪಾಟ್ಸು ಗ್ರೋತ್ ಆಗುತ್ತೆ, ಅದರಿಂದನೂ ಕೂಡ ನಾವು ಈ ಡಿಸೀಸ್ ಬಂದಿದೆ ಅಂತ ತಿಳ್ಕೊಬೋದು. ಮತ್ತು ಇದು ಮೂಗಿಂದ ಏನಾಗುತ್ತೆ ಕಣ್ಣಿಗೆ ಹೋಗಕ್ಕೆ ಶುರು ಆಗುತ್ತೆ. ಓಕೆ, ದೇರ್ ಆ್ಯಕ್ಚುಲಿ ಇಟ್ ಈಸ್ ಗೋಯಿಂಗ್ ಟು ಇನ್ಫೆಕ್ಟ್ ದ ಆಪ್ಟಿಕಲ್ ನರ್ವ್ಸ್. ಕಣ್ಣಲ್ಲಿ ಒಂದು ಆಪ್ಟಿಕಲ್ ನರ್ವ್ಸ್ ಅಂತ ಇರುತ್ತೆ, ಅದನ್ನು ಡ್ಯಾಮೇಜ್ ಮಾಡುತ್ತೆ. ದೇರ್ ಇಸ್ ಎ ಚಾನ್ಸ್ ಟು ಗೆಟ್ ದ ಬ್ಲೈಂಡ್ನೆಸ್ ಆಗ್ಬೋದು, ಡಬಲ್ ವಿಷನ್ ಅಂದರೆ ಎರಡೆರಡು ವಿಷನ್ ಕಾಣಿಸುತ್ತೆ, ಅವ್ರು ಬ್ಲರ್ ಆಗುತ್ತೆ ವಿಷನ್. ಓಕೆ, ಅವ್ರ ಪ್ರಾಪ್ಟೋಸಿಸ್ ಅಂದರೆ ಏನಾಗುತ್ತೆ ಸಾಮಾನ್ಯವಾಗಿ ಡಿಸ್ಪ್ಲೇಸ್ಮೆಂಟ್ ಆಫ್ ಐ ಆಗುವಂಥ ಚಾನ್ಸಸ್ ಇರುತ್ತೆ. ಆರ್ ಎಲ್ಸ್ ಪೇನ್ಫುಲ್ ಇನ್ ಮೂವ್ಮೆಂಟ್ ಆಫ್ ಐಬಾಲ್ಸ್ನ ಮೂವ್ ಮಾಡೋಕ್ಕೆ ತುಂಬಾ ಪೇಯ್ನ್ ಆಗುತ್ತೆ. ಇದೆಲ್ಲ ಕಣ್ಣಲ್ಲಿ ಆಗುವಂಥದ್ದು. ಮತ್ತು ಮೂಗಿಂದ ಕಣ್ಣಾಯಿತು, ಕಣ್ಣಿಂದ ಏನಾಗುತ್ತೆ ಬ್ರೈನ್ಗೂ ಹೋಗುತ್ತೆ. ಇನ್ ಕೇಸ್ ಇಫ್ ದ ಇನ್ಫೆಕ್ಷನ್ ಅಕರ್ಸ್ ಇನ್ ದ ಬ್ರೈನ್, ಅಗೇನ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಸರ್ಟೆನ್ ಸಿಂಪ್ಟಮ್ಸ್. ಆಲ್ಟರ್ಡ್ ಕಾನ್ಷಿಯಸ್ ನಮಗೆ ಆಲ್ಟರ್ ಆಗುತ್ತೆ ಅಂತ ಅವ್ರಿಗೆ, ಬ್ರೈನ್ಗೆ ಇನ್ಫೆಕ್ಷನ್ ಆಗೋದು. ಆ್ಯಂಡ್ ದೆನ್ ಮೇನ್ಲಿ ದಿಸ್ ಅಬ್ನಾರ್ಮಲ್ ಫಂಕ್ಷನಿಂಗ್ ಆಫ್ ನ್ಯೂರಲ್ ಸೆಲ್ಸ್ ಆರ್ ನರ್ವ್ ಸೆಲ್ಸ್ ಏನಾಗುತ್ತೆ ಅಬ್ನಾರ್ಮಲ್ ಆಗಿ ಫಂಕ್ಷನ್ ಮಾಡಲಿಕ್ಕೆ ಶುರು ಮಾಡಿಕೊಡುತ್ತೆ. ದೆನ್ ಪಾರ್ಷಿಯಲ್ ಪ್ಯಾರಾಲಿಸಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಫೈನಲಿ ಪೇಷಂಟ್ ಏನಾಗ್ತಾನೆ ಕೋಮಾಗಿ ಹೋಗಿ ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಈಗ ನಾವು ಪಲ್ಮನರಿ ಮೈಕೋಸಿಸ್ ಬಂದರೆ, ದಿಸ್ ಡಿಸೀಸ್ ಈಸ್ ಮೋಸ್ಟ್ ಕಾಮನ್ ಇನ್ ನ್ಯೂಟ್ರೋಪಿನಿಯಾ ಪೇಷಂಟ್ಸ್ ಅಂದರೆ ಯಾವೊಬ್ಬ ಪೇಷಂಟ್ಸಲ್ಲಿ ನ್ಯೂಟ್ರೋಫೈಲ್ಸ್ ಅಂದರೆ ಸ್ಪೆಷಲ್ WBC ಸೆಲ್ಸ್ ಕಡಿಮೆ ಇರುತ್ತೆ, ಅಂಥ ಪೇಷಂಟ್ಸನ್ನು ನಾವು ನ್ಯೂಟ್ರೋಪಿನಿಕ್ ಪೇಷಂಟ್ಸ್ ಅಂತ ಕರಿತೀವಿ. ಇವರಲ್ಲಿ ಸಾಕಷ್ಟು ಈ ಪಲ್ಮನರಿ ಮೈಕೋಸಿಸ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಇದರಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಹಾಗೆ ಇದ್ರಲ್ಲಿ ಬರುವಂಥ ಸಿಂಪ್ಟಮ್ಸ್ ಏನು ಅಂದರೆ ಮೇಯ್ನು ಕಾಫ್ ವಿತ್ ಬ್ಲಡ್. ಓಕೆ, ಕೆಮ್ಮಿದ್ರೆ ಕೆಮ್ಮು ಜೊತೆಗೆ ರಕ್ತ ಬರುವಂಥ ಚಾನ್ಸಸ್ ಇರುತ್ತೆ. ಚೆಸ್ಟ್ ಪೇಯ್ನ್ ಆಗುತ್ತೆ. ಮತ್ತು ಡಿಸ್ಪೀನಿಯಾ, ಸೊ ಸಾಮಾನ್ಯವಾಗಿ ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಉಸಿರಾಟ ಆಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂಥ ಪೇಷಂಟ್ಸ್ಗೆ. ಸೊ ಮತ್ತು ಆ್ಯಸ್ ಯೂಶುವಲ್ ಫೀವರು, ಹೆಡ್ಏಕು, ಇದು ವೆರಿ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ನಾವು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಮೈಕೋಸಿಸ್, ಮತ್ತು ಹೊಟ್ಟೆ ಮತ್ತು ಕರಳಿಗೆ ಏನಾದರೂ ಇನ್ಫೆಕ್ಷನ್ ಆದರೆ ಏನೇನಾಗುತ್ತೆ ಅಂತ. ದಿಸ್ ಟೈಪ್ ಆಫ್ ಡಿಸೀಸ್ ಈಸ್ ವೆರಿ ರೇರ್, ಆ್ಯಕ್ಚುಲಿ ತುಂಬ ರೇರ್ ಈ ಡಿಸೀಸು, ಬಟ್ ಕ್ಯಾನ್ ಬಿ ಸೀನ್ ಇನ್ ದೋಸ್ ಪೇಷಂಟ್ಸ್ ಆರ್ ಮಾಲ್ ನರಿಶ್ಡ್. ಯಾರಲ್ಲಿ ಮಾಲ್ ನರಿಶ್ಮೆಂಟ್ ಇರುತ್ತೆ ಅಂಥ ಪೇಷಂಟ್ಸಲ್ಲಿ, ಅಂದರೆ ಅವರಲ್ಲಿ ಸೊ ಪೌಷ್ಟಿಕ ಆಹಾರದ ಕೊರತೆ ಯಾವೊಬ್ಬ ಪೇಷಂಟ್ಸಲ್ಲಿ ಇರುತ್ತೆ ಅವ್ರಿಗೆ ಈ ಒಂದು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಮೈಕೋಸಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ನೀವು ಕ್ವಾಶಿಯಾರ್ಕಾಯ್ಡ್ ಆ್ಯಂಡ್ ಮರಾಸ್ಮಸ್ ಅನ್ನೋ ಡಿಸೀಸ್ ತೊಗೊಂಡ್ರೆ ಅಂಥ ಪೇಷಂಟ್ಸಲ್ಲಿ ಈ ಒಂದು ಇನ್ಫೆಕ್ಷನ್ ರೇಟ್ ಜಾಸ್ತಿ ಇರುತ್ತೆ. ಹಾಗಾದರೆ ಇದರಲ್ಲಿ ಸಿಂಪ್ಟಮ್ ಏನು? ಮೇನ್ ಅಕ್ಯೂಟ್ ಅಬ್ಡಾಮಿನಲ್ ಪೇಯ್ನ್, ತುಂಬಾ ಹೊಟ್ಟೆ ನೋವು ಶುರು ಆಗುತ್ತೆ. ದೆನ್ ಫೀಕಸ್ ವಿತ್ ಬ್ಲಡ್, ಸೊ ಅವ್ರು ಏನಾದರೂ ಟಾಯ್ಲೆಟ್ಗೆ ಹೋದರೆ ಆ ಟಾಯ್ಲೆಟಲ್ಲಿ ಸೊ ಬ್ಲಡ್ ಇರುವಂಥ ಚಾನ್ಸಸ್ ಇರುತ್ತೆ. ವಾಮಿಟಿಂಗ್ ಮತ್ತು ನಾಸಿಯಾ ಅಂದರೆ ಸೊ ವಾಮಿಟ್ ಸೆನ್ಸೇಷನ್, ಇದೆಲ್ಲನೂ ಕೂಡ ನಾವು ಸಿಂಪ್ಟಮ್ಸ್ ಅಂತ ನೋಡ್ಬೋದು. ನೆಕ್ಸ್ಟ್ ಫಿಫ್ತ್ ಆರ್ ಲಾಸ್ಟ್ ಇನ್ಫೆಕ್ಷನ್ ನಾವು ಬಂದರೆ ಡಿಸೆಮಿನೇಟೆಡ್ ಮೈಕೋಸಿಸ್ ಅಂತ ಕರಿತೀವಿ. ಇದೇನಾಗುತ್ತೆ, ದಿಸ್ ಡಿಸೀಸ್ ಕ್ಯಾನ್ ಬಿ ಸ್ಪ್ರೆಡ್ ಫ್ರಮ್ ಪ್ರೈಮರಿ ಸೈಟ್ ಟು ಅದರ್ ಸೈಟ್ಸ್ ಆರ್ ಅದರ್ ಆರ್ಗನ್ಸ್. ಒಂದು ಕಡೆ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ ಅಲ್ಲಿಂದ ಏನಾಗುತ್ತೆ ಬೇರೆ ಕಡೆ ಹರಡುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಹಾರ್ಟ್ಗೂ ಹೋಗುವಂಥ ಚಾನ್ಸ್ ಇರುತ್ತೆ. ಹಾರ್ಟ್ಗೆ ಏನಾದರೂ ಹೋದರೆ ಎಂಡೋಕಾರ್ಡಿಟಿಸ್ ಆಗುತ್ತೆ. ಓಕೆ, ಸೊ ಇನ್ಫ್ಲಮೇಷನ್ ಆಫ್ ಹಾರ್ಟ್ ಆಗುವಂಥ ಸೊ ತುಂಬನೇ ನಟೋರಿಯಸ್ ಇದು ಆ್ಯಕ್ಚುಲಿ. ಆ್ಯಂಡ್ ದೆನ್ ಅದು ಬಿಟ್ಟರೆ ನೆಕ್ಸ್ಟ್ ಏನಾಗುತ್ತೆ, ಸೊ ಸ್ಪ್ಲೀನ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ, ಕಿಡ್ನಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೀಗೆ ಮಲ್ಟಿಪಲ್ ಆರ್ಗನ್ಸ್ಗೆ ಹೋಗಿದ್ದೇನು ಮಾಡುತ್ತೆ, ಇನ್ಫೆಕ್ಷನ್ ಮಾಡುತ್ತೆ. ಇವೊಂದು ಬೋನ್ಗೂ ಹೋಗುತ್ತೆ, ಇದು ಆಸ್ಟಿಯೋಮೈಲಿಟಿಸ್ ಅಂತ ಕರಿತೀವಿ. ಸೊ ಬೋನ್ಗೂ ಹೋಗಿ ಇನ್ಫೆಕ್ಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಆದರೆ ಇದಕ್ಕೆ ಡಯಾಗ್ನೋಸಿಸ್ ಹೇಗೆ ಕಂಡುಹಿಡಿಯೋದು ಅಂತಂತ, ಫಸ್ಟ್ ಥಿಂಗ್ CT ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ, ಆರ್ ಎಸ್ ಬಯಾಪ್ಸಿ ಆರ್ ಸರ್ಜರಿ ಆಫ್ ದ ನೆಕ್ರೋಟಿಕ್ ಟಿಶ್ಯೂ. ಎಲ್ಲಿ ಟಿಶ್ಯೂ ಕೊಳ್ತಾ ಇರುತ್ತೆ ಅದನ್ನು ಸರ್ಜರಿ ಮುಖಾಂತರ ನಾವು ತೆಗೆದಬೇಕು. ಆ್ಯಂಡ್ ದೆನ್ ಕಲ್ಚರ್ ಮೆಥಡ್ ಅಂತ ಕರಿತೀವಿ. ಎಲ್ಲಿ ಇನ್ಫೆಕ್ಷನ್ ಆಗಿರುತ್ತೋ ಆ ಒಂದು ಸ್ಪೋರ್ಸ್ನ ತೆಗೆದು ಆರ್ಟಿಫಿಷಿಯಲ್ ಕಲ್ಚರ್ ಮೀಡಿಯಾದಲ್ಲಿ ನಾವು ಬೆಳೆದಿದ್ಮೇಲೆ ಅದನ್ನು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿದ್ರೆ ಅದೇ ಫಂಗಸ್ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಈ ಥರ ವೆರೈಟಿ CT ಸ್ಕ್ಯಾನ್ ಮಾಡಿಸ್ಬೋದು, MRI ಸ್ಕ್ಯಾನ್ ಮಾಡೋದು, ಕಲ್ಚರ್ ಮೆಥಡ್ ಮಾಡ್ಬೋದು. ಓಕೆ, ಸೊ ಈ ಥರ ಡಿಫ್ರೆಂಟ್ ಡಯಾಗ್ನೋಸ್ಟಿಕ್ ಮೆಥಡ್ಸ್ ನಮ್ಮಲ್ಲಿದೆ. ಹಾಗಾದರೆ ಈ ಡಿಸೀಸ್ಗೆ
ಟ್ರೀಟ್ಮೆಂಟ್ ಏನು? ಪ್ರೊಫೈಲ್ಯಾಕ್ಸಿಸ್. ವಾಟ್ ಇಸ್ ಅ ಪ್ರೊಫೈಲ್ಯಾಕ್ಸಿಸ್ ಅಂತ ಬಂದರೆ, ವಿ ಆರ್ ಗೋಯಿಂಗ್ ಟು ಇಂಜೆಕ್ಟ್ ದ ಆ್ಯಂಟಿಫಂಗಲ್ ಏಜೆಂಟ್ಸ್ ಲೈಕ್ ಆಂಫೋಟೆರಿಸಿನ್ ಬಿ, ಇದು ತುಂಬಾ ಕಾಸ್ಟ್ಲಿ. ಮತ್ತು ಇಟ್ರಾಕೆನಜೋಲ್, ಪೋಸಾಕೆನಜೋಲ್ ಅನ್ನೋ ಆ್ಯಂಟಿ ಫಂಗಲ್ ಏಜೆಂಟ್ಸು ಕೂಡ ನಾವು ಇಂಜೆಕ್ಟ್ ಮಾಡ್ತೀವಿ ಅಲಾಂಗ್ ವಿತ್ ಆಂಫೋಟೆರಿಸಿನ್ ಬಿ. ಓಕೆ, ಇದು ಸದ್ಯಕ್ಕೆ ಇರುವಂಥ ಆ್ಯಂಟಿಫಂಗಲ್ ಏಜೆಂಟ್ಸ್. ಅದ್ರ ಜೊತೆಗೆ ಸರ್ಜರಿ ಮೆಥಡು. ಓಕೆ, ಸೊ ವೆನ್ ಎನಿ tissues get necrosis with a fungal infection, that we are going to remove with the surgery. ಸೊ ಎಲ್ಲಾದರೂ ಇನ್ಫೆಕ್ಷನ್ ಆಗಿತ್ತು ಅಂದರೆ ಆ ಒಂದು ನೆಕ್ರೋಟಿಕ್ ಟಿಶ್ಯೂಸ್ನ ಸರ್ಜರಿ ಮುಖಾಂತರ, ಬೈಪಾಸ್ ಸರ್ಜರಿ ಮುಖಾಂತರ ಅದನ್ನು ನಾವು ರಿಮೂವ್ ಮಾಡ್ತೀವಿ. ದಿಸ್ ಇಸ್ ಎರಡು ಥರ ಟ್ರೀಟ್ಮೆಂಟ್ ನಮಗಿದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪ್ರಿವೆಂಟಿವ್ ಮೆಷರ್ಮೆಂಟ್ ಏನು, ಹೇಗೆ ನಾವು ಇದನ್ನು ಪ್ರಿವೆಂಟ್ ಮಾಡ್ಬೋದು? ಸಾಮಾನ್ಯವಾಗಿ ನಾನು ಹೇಳಿದೆ ನಿಮಗೆ, ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ಸ್ ಯಾರಿರ್ತಾರೆ, ಅವ್ರ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿರೋಂಥ ಪೇಷಂಟ್ಸು, HIV, ಕ್ಯಾನ್ಸರ್ ಪೇಷಂಟ್ಸ್, ಈ ಥರ ಪೇಷಂಟ್ಸು, ಸೊ ದ್ಯಾಟ್ ಅವ್ರಿಗೆ ಮೆಡಿಸಿನ್ಸ್ ಕೊಟ್ಟು ಇಲ್ಲ ನ್ಯಾಚುರಲ್ ಡಿಸೀಸ್ ಬಂದು ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ದೇ ಶುಡ್ ಬಿ ವೆರಿ ಕೇರ್ಫುಲ್. ಆಸೆ ಹೋಗೋದನ್ನು ಫಸ್ಟು ನೀವು ಕಡಿಮೆ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ತುಂಬಾ ಇಂಪಾರ್ಟೆಂಟು, ಫುಡ್ಡಿಂದ, ಏರಿಂದ ಮತ್ತು ವಾಟರಿಂದ ಬರೋದ್ರಿಂದ ಚೆನ್ನಾಗಿ ನೀರು ಕಾಯಿಸಿ ಕುಡಿಯೋದನ್ನು ಕಲಿಬೇಕು. ಮತ್ತು ಫುಡ್ ಯಾವಾಗಲೂ ಕೂಡ ಬಿಸಿ ಬಿಸಿ ಇರೋದನ್ನೇ ತಿನ್ನಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಮೇನ್ಲಿ ನಿಮ್ಮ ಮನೇನ ಫಸ್ಟ್ ಹೈಜೀನಾಗಿ ಇಟ್ಕೊಳ್ಳಿ. ಓಕೆ, ಯಾವುದೇ ಥರ ಕಸ ಕಡ್ಡಿ ಗಲೀಜು ಇದ್ದಂಗೆ ಹೈಜೀನಾಗಿ ನೀಟಾಗಿ ನೀವು ಇದನ್ನು ಇಟ್ಕೊಳ್ಳಿ. ಓಕೆ, ದಟ್ ಈಸ್ ದ ಮೇನ್ ಪ್ರಿವೆಂಟಿವ್ ಮೆಷರ್ಮೆಂಟ್ ದಟ್ ವಿ ಕ್ಯಾನ್ ಡೂ. ಓಕೆ, ನಾವು ಇವತ್ತು ಇಷ್ಟೆಲ್ಲ ಮಾತಾಡಿರೋಂಥ ಡಿಸೀಸ್ ಆ್ಯಕ್ಚುಲಿ ಬ್ಲ್ಯಾಕ್ ಫಂಗಲ್ ಡಿಸೀಸ್ ಬಗ್ಗೆ. ಹಾಗಾದರೆ ಬ್ಲ್ಯಾಕ್ ಫಂಗಲ್ ಡಿಸೀಸ್ಗೂ ವೈಟ್ ಫಂಗಲ್ ಡಿಸೀಸ್ ಆ್ಯಂಡ್ ದೆನ್ ಯೆಲ್ಲೋ ಫಂಗಲ್ ಡಿಸೀಸ್ಗೂ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಏನೂ ಇಲ್ಲ. ಬಟ್ ನೀವು ಈ ವೈಟ್ ಫಂಗಲ್ ಡಿಸೀಸ್ ಅಂತ ತೊಗೊಂಡ್ರೆ, ದಿಸ್ ವೈಟ್ ಫಂಗಲ್ ಡಿಸೀಸ್ ಏನು ಬ್ಲ್ಯಾಕ್ ಫಂಗಲ್ ಡಿಸೀಸಲ್ಲಿ ಸಿಂಪ್ಟಮ್ಸ್ ಇತ್ತು, ಏನೇನು ಕಾಯಿಲೆಗಳು ಬರುತ್ತೆ, ಸೇಮ್ ಕಾಯಿಲೆ ಏನಾಗುತ್ತೆ ವೈಟ್ ಫಂಗಲ್ ಡಿಸೀಸಲ್ಲೂ ಬರುತ್ತೆ. ಬಟ್ ಈ ವೈಟ್ ಫಂಗಲ್ ಡಿಸೀಸಲ್ಲಿ ಕಾಸಿಟಿವ್ ಏಜೆಂಟ್ ಅಂದರೆ ಇನ್ಫೆಕ್ಷನ್ ಮಾಡುವಂಥ ಫಂಗಸ್ ಇಸ್ ಡಿಫ್ರೆಂಟ್. ವೆದರ್ ಇಟ್ ಮೇ ಬಿ ಎ ಕ್ಯಾಂಡಿಡಿಯಾ ಸ್ಪೀಶೀಸ್ ಆರ್ ಆಸ್ಪರ್ಜಿಲ್ಲಸ್ ಫ್ಲೇವರ್ಸ್ ಅಂತ ಕರಿತೀವಿ. ಈ ಕ್ಯಾಂಡಿಡಾ ಸಾಮಾನ್ಯವಾಗಿ ನೀವು ಕ್ಯಾಂಡಿಡಿಯಾಸಿಸ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ಇದು ಸೆಕ್ಷುಲಿ ಟ್ರಾನ್ಸ್ಮಿಟ್ ಡಿಸೀಸ್ ಕೂಡ. ಸೊ ಈ ಬ್ಲ್ಯಾಕ್ ಫಂಗಲ್ ಡಿಸೀಸ್ ಮತ್ತು ವೈಟ್ ಫಂಗಲ್ ಡಿಸೀಸ್ ಡಿಫ್ರೆನ್ಸ್ ಏನು ಅಂದರೆ, ವೈಟ್ ಫಂಗಲ್ ಡಿಸೀಸಲ್ಲಿ ಸಾಮಾನ್ಯವಾಗಿ ಪ್ರೈವೇಟ್ ಪಾರ್ಟ್ಸಲ್ಲಿ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೈಕ್ ಸೆಕ್ಸ್ ಆರ್ಗನ್ಸ್ ಅವ್ರ ರಿಪ್ರೊಡಕ್ಟಿವ್ ಆರ್ಗನ್ಸಲ್ಲಿ ಕ್ಯಾಂಡಿಡಿಯಾಸಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಲಾಂಗ್ ವಿತ್ ಸೇಮ್ ಥಿಂಗ್ಸ್, ಲಂಗ್ಸ್ಗೂ ಇನ್ಫೆಕ್ಷನ್ ಮಾಡುತ್ತೆ, ಕಿಡ್ನಿಗೂ ಮಾಡುತ್ತೆ, ಐಗೂ ಸೇಮ್ ಬ್ಲ್ಯಾಕ್ ಫಂಗಲ್ ಏನು ಮಾಡೋದು ವೈಟ್ ಫಂಗಸ್ ಕೂಡ ಅದೇ ಮಾಡುತ್ತೆ. ಡಿಫ್ರೆನ್ಸ್ ಏನು ಅಂದರೆ, ಇದು ಪ್ರೈವೇಟ್ ಪಾರ್ಟ್ಸ್ ಅವ್ರ ಸೆಕ್ಸ್ ಆರ್ಗನ್ಸ್ಗೂ ಕೂಡ ಇನ್ಫೆಕ್ಷನ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ ಯೆಲ್ಲೋ ಫಂಗಸ್ ಡಿಸೀಸ್ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ದಟ್ ರಿಸರ್ಚ್ಗಳು ನಡೀತಾ ಇದೆ. ಯಾವ ಒಂದು ಆರ್ಗ್ಯಾನಿಸಮ್ಸಿಂದ ಬರುವಂಥ ಫಂಗಸ್ ಇದು ಯಾವ ಫಂಗಸ್ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ. ಓಕೆ, ಬಟ್ ಯೆಲ್ಲೋ ಫಂಗಸ್ ಡಿಸೀಸ್ ಕೂಡ ಕಂಪೇರ್ಡ್ ವಿತ್ ದ ವೈಟ್ ಆ್ಯಂಡ್ ಬ್ಲ್ಯಾಕಿಗೆ ಅದು ಕೂಡ ತುಂಬಾ ಮೋಸ್ಟ್ ನಟೋರಿಯಸ್ ಅಂತ ಹೇಳ್ತಾ ಇದ್ದಾರೆ. ಎನಿ ಹಾವ್ ಯಾವುದೇ ಫಂಗಲ್ ಇನ್ಫೆಕ್ಷನ್ ಬಂದರೂ ಕೂಡ ತುಂಬಾ ನಟೋರಿಯಸ್ ಆಗಿರುತ್ತೆ. ಆ್ಯಂಡ್ ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕ್ಯೂರ್. ಮೆಡಿಕೇಷನ್ಸು ತುಂಬಾ ಕಾಸ್ಟ್ಲಿ. ಓಕೆ, 7 to 14 ಲಕ್ಷ ರೂಪಾಯಿ ಆಗುತ್ತೆ. ಬರೀ ಮೆಡಿಕೇಷನ್ಸ್ಗೆ 7 ಲಕ್ಷ ರೂಪಾಯಿ ಆಗುತ್ತೆ. ಮತ್ತು ಬೇರೆ ಎಲ್ಲ ಖರ್ಚೆಲ್ಲ 14 ಲಕ್ಷ 20 ಲಕ್ಷ ತನಕ ಕೂಡ ಆಗಿದೆ. ಇಷ್ಟೆಲ್ಲ ಯಾಕೆ ರಿಸ್ಕ್ ತೊಗೊಬೇಕು ನೀವು? ಅದ್ರ ಬದಲು ಆರಾಮಾಗಿ ಮನೆಗಿರ್ರಿ. ನಾನು ಹೇಳಿರೋವಂಥ ಎಲ್ಲನೂ ಕೂಡ ಪ್ರಿವೆಂಟಿವ್ ಮೆಷರ್ಮೆಂಟ್ನ ನೀವು ಫಾಲೋ ಮಾಡಿ ಇನ್ಫೆಕ್ಷನ್ನ ಬರ್ದಂಗೆ ಕಾಪಾಡ್ಕೊಂಡು ನಿಮ್ಮ ಹೆಲ್ತ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ಟೈಮ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಇನ್ನೂ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ತತ್ವಮಸಿ ಎಜುಕ್ಯಾಡಮಿ ಮತ್ತು ಹಿತೈಷಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ನೀವು 2 ಯೂಟ್ಯೂಬ್ ಚಾನಲ್ ಇದೆ, 2ಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಕಾಮೆಂಟ್ನ ನಮಗೆ ಕಳಿಸಿ. ಥ್ಯಾಂಕ್ ಯು.